ಸರ್ ಹೇಳಿ ಸರ್ ಈಗ. ಈಗ ನಿಮ್ಮ ಪ್ರಜಾಶಕ್ತಿ ಅವರಿಂದ ಏನ್ ನಮಗೆ ಮಾಹಿತಿ ಸಿಕ್ತು. ಹಾಂ ಸರ್. ಹಾಗಾಗಿ ನಾವು ನಮ್ಮ ತಾಲೂಕ್ ಲೆವೆಲ್ ಆಫೀಸರ್ಸ್ ಎಲ್ಲ ಹೋಗಿ ಅಲ್ಲಿ ಭೇಟಿ ಮಾಡಿ ಅದು ಅಲ್ಲಿ ಏನ್ ಸ್ವಚ್ಛತೆಯಿಂದ ಕೂಡಿರ್ಲಿಲ್ಲ, ಮತ್ತೆ ಪರವಾನಗಿ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಹ್ಞೂ ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡಿ, ನಮ್ಮ ತಾಲೂಕ್ ಲೆವೆಲ್ ಮಟ್ಟದ ಅಧಿಕಾರಿ ನೋಟಿಸ್ ಇಶ್ಯೂ ಮಾಡಿದರೆ ನಾವು ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ದಂಡ ಹಾಕಿದೀವಿ. ದಂಡ ಹಾಕ್ಬಿಟ್ಟು ಅವ್ರಿಗೆ ಲೈಸೆನ್ಸ್ ಪರವಾನಗಿ ಮಾಡೋದಕ್ಕೆ ಹೇಳಿದ್ವಿ. ಅವ್ರಿಗೆ 15,000 ದಂಡ ಹಾಕಿದ್ವಿ. ಸೆಕ್ಷನ್ 53 ಮತ್ತೆ 56 ಮತ್ತು 63 ಪ್ರಕಾರ ಅವರಿಗೆ ಅನ್ಹೈಜಿನಿಕ್ ಮತ್ತೆ ಪರವಾನಗಿ ಇಲ್ಲದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ವಿ. ಹೌದು ಸರ್. ಸರ್ ಮತ್ತಿನ್ನೇನಾದರೂ ಕ್ರಮ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಅವರು ಇದೇ ರೀತಿ ಲೈಸೆನ್ಸ್ ತೆಗೆದುಕೊಳ್ಳೋದಲ್ಲೇ ಕೆಲಸ ಮಾಡಿದ್ರೆ? ಇದೇ ತರ ಮಾಡಿದ್ರೆ ಅವ್ರಿಗೆ ADC ಕೋರ್ಟಲ್ಲಿ ಕೇಸ್ ಬುಕ್ ಆಗುತ್ತೆ. ಸರ್ ಹೇಳಿ ಸರ್ ಈಗ. ಈಗ ನಿಮ್ಮ ಪ್ರಜಾಶಕ್ತಿ ಅವರಿಂದ ಏನ್ ನಮಗೆ ಮಾಹಿತಿ ಸಿಕ್ತು. ಹಾಂ ಸರ್. ಹಾಗಾಗಿ ನಾವು ನಮ್ಮ ತಾಲೂಕ್ ಲೆವೆಲ್ ಆಫೀಸರ್ಸ್ ಎಲ್ಲ ಹೋಗಿ ಅಲ್ಲಿ ಭೇಟಿ ಮಾಡಿ ಅದು ಅಲ್ಲಿ ಏನ್ ಸ್ವಚ್ಛತೆಯಿಂದ ಕೂಡಿರ್ಲಿಲ್ಲ, ಮತ್ತೆ ಪರವಾನಗಿ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಹ್ಞೂ ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡಿ, ನಮ್ಮ ತಾಲೂಕ್ ಲೆವೆಲ್ ಮಟ್ಟದ ಅಧಿಕಾರಿ ನೋಟಿಸ್ ಇಶ್ಯೂ ಮಾಡಿದರೆ ನಾವು ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ದಂಡ ಹಾಕಿದೀವಿ. ದಂಡ ಹಾಕ್ಬಿಟ್ಟು ಅವ್ರಿಗೆ ಲೈಸೆನ್ಸ್ ಪರವಾನಗಿ ಮಾಡೋದಕ್ಕೆ ಹೇಳಿದ್ವಿ. ಅವ್ರಿಗೆ 15,000 ದಂಡ ಹಾಕಿದ್ವಿ. ಸೆಕ್ಷನ್ 53 ಮತ್ತೆ 56 ಮತ್ತು 63 ಪ್ರಕಾರ ಅವರಿಗೆ ಅನ್ಹೈಜಿನಿಕ್ ಮತ್ತೆ ಪರವಾನಗಿ ಇಲ್ಲದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ವಿ. ಹೌದು ಸರ್. ಸರ್ ಮತ್ತಿನ್ನೇನಾದರೂ ಕ್ರಮ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಅವರು ಇದೇ ರೀತಿ ಲೈಸೆನ್ಸ್ ತೆಗೆದುಕೊಳ್ಳೋದಲ್ಲೇ ಕೆಲಸ ಮಾಡಿದ್ರೆ? ಇದೇ ತರ ಮಾಡಿದ್ರೆ ಅವ್ರಿಗೆ ADC ಕೋರ್ಟಲ್ಲಿ ಕೇಸ್ ಬುಕ್ ಆಗುತ್ತೆ.